ಮುದ್ದೇಬಿಹಾಳದ ಹಲವು ಬಡಾವಣೆಗಳು ಹಲವು ಸಮಸ್ಯೆಗಳ ಆಗರವಾಗಿವೆ. ಆದರೆ ಈ ಬಡಾವಣೆಯ ಸಮಸ್ಯೆ ಕೊಂಚ ಡಿಫ್ರೆಂಟ್ ಆಗಿದೆ. ಸಮಸ್ಯೆ ಬಗೆಹರಿಸಿ ಎಂದು ಪುರಸಭೆ ಮೆಟ್ಟಿಲೇರಿದ್ರೆ ಬರೀ ಹಾರಿಕೆಯ ಉತ್ತರ. ಓಟು ಹಾಕಿದೀವಪ್ಪ, ನೀನಾದರೂ ನಮ್ಮ ಸಮಸ್ಯೆ ಬಗೆಹರಿಸು ಎಂದು ಜನಪ್ರತಿನಿಧಿಗಳ ಕದ ತಟ್ಟಿದ್ರೆ ಅವರು ಕೊಡುವ ಲೆಕ್ಕನೇ ಬೇರೆ. ಹಾಗಾದ್ರೆ ಈ ಬಡಾವಣೆಯ ಜನರ ಗೋಳು ಕೇಳುವರಾರು? ಆಜಾದ್ ನಗರ ಹೆಸರಿಟ್ಟು ಆಜಾದ್ ನಗರಕ್ಕೆ ಸಮಸ್ಯೆಗಳಿಂದ ಆಜಾದಿ ಸಿಗುವುದಾದ್ರೂ ಯಾವಾಗ? ಅಷ್ಟಕ್ಕೂ ಈ ಬಡಾವಣೆ ಯಾವುದು ಅಂತೀರಾ? ಹಾಗಾದ್ರೆ ಸ್ಟೋರಿ ನೋಡಿ. ಹೌದು, ಮುದ್ದೇಬಿಹಾಳದ 21ನೇ ವಾರ್ಡಿನ ಅಂಗಗಳಾದ ಮೆಹಬೂಬ್ ನಗರ್ ಹಾಗೂ ಆಜಾದ್ ನಗರಕ್ಕೆ ಇನ್ನೂವರೆಗೆ ಸಮಸ್ಯೆಗಳಿಂದ ಆಜಾದಿ ಸಿಕ್ಕಿಲ್ಲ. ಈ ಎರಡು ಬಡಾವಣೆಗಳಲ್ಲಿ ಹದಗೆಟ್ಟ ಒಳಚರಂಡಿ ವ್ಯವಸ್ಥೆ, ಗುಂಡಿ ಬಿದ್ದ ರಸ್ತೆಗಳು, ಬಡಾವಣೆಯಲ್ಲಿ ಗಲೀಜುಗೊಂಡ ನಿಂತ ನೀರು, ಈ ಎಲ್ಲ ಸಮಸ್ಯೆಗಳು ಈ ಬಡಾವಣೆಗಳಲ್ಲಿ ತಾಂಡವಾಡುತ್ತಿವೆ. ಆದರೆ ಇವುಗಳನ್ನು ಪರಿಹರಿಸುವ ಗೋಜಿಗೆ ಯಾವ ಜನಪ್ರತಿನಿಧಿಯಾಗ್ಲಿ ಪುರಸಭೆಯಾಗ್ಲಿ ಮುಂದಾಗುತ್ತಿಲ್ಲ. ಇದರಿಂದ ರೋಸಿ ಹೋದ ನಗರದ ಜನತೆ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪುರಸಭೆ ಮುಂದೆ ಪ್ರತಿಭಟಿಸಿದರು. ಸದಾ ಸಮಸ್ಯೆಗಳಿಂದ ಬಳಲುತ್ತಿರುವ ಮೆಹಬೂಬ್ ನಗರ್ ಹಾಗೂ ಆಜಾದ್ ನಗರದ ನಿವಾಸಿಗರು ಒಟ್ಟುಗೂಡಿ ಇಂದು ಎಸ್ಡಿಪಿಯ ನೇತೃತ್ವದಲ್ಲಿ ರ್ಯಾಲಿ ತೆಗೆದುಕೊಂಡು ಇಂದಿರಾ ಸರ್ಕಲ್, ಬಸವೇಶ್ವರ ಸರ್ಕಲ್ ಮೂಲಕ ಪುರಸಭೆಗೆ ಆಗಮಿಸಿ ಮುಖ್ಯಾಧಿಕಾರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ನಿವಾಸಿಗ ಸಾಹೇಬ್ ಅಲಿ ಮುಲ್ಲಾ, ನಮ್ಮ ಗೋಳು ಕೇಳುವರಾರು? ಜನಪ್ರತಿನಿಧಿಗಳು ಮಾಡುವುದಾದ್ರೂ ಏನು? ಕೂಡಲೇ ನಮ್ಮ ಬಡಾವಣೆಯ ಸಮಸ್ಯೆ ಬಗೆಹರಿಸಿ ಎಂದು ಆಗ್ರಹಿಸಿದರು. ಸಮಸ್ಯೆ ಬಗೆಹರಿಸದಿದ್ದರೆ ಮುಂದೆ ಪುರಸಭೆ ಎದುರು ಧರಣಿ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. तकरीबन 4 साल हुआ ये अंजुमन नीचे जो रास्ता देखिए नहीं, वहाँ खड़ी भाई को रास्ता बने, लेकिन हमारे मोहल्ले में आजाद नगर, महबूब नगर 22वां वार्ड में अभी तक चाबी नहीं बने. और क्या चैम्बर की हालत ऐसी खराब है कि पूरा पानी बाहर आने लगे, बाहर पूरे बहने लगे. तो एक चीज 3 बार मैंने देखने में लगा ले रहे हैं, बार बोले तो लगा ले रहे हैं. खर्चू क्या है, चैम्बर का खर्चा पड़ता है, खत्म पड़ने में क्या है, लगा खाओ कर बोले तभी लगा खाएगा. तो क्या थोड़ा अच्छा खराब है कि पूरा चैम्बर का पानी में पूरा रोबा धर गया. हमारे बच्चे स्कूल जाते हैं, मदरसे जाते हैं, बुजुर्ग फिरते हैं, वहाँ फिरने रास्ता नहीं है. इसीलिए क्या चीफ ऑफिसर को क्या बोले, मैं विजिट करो, हमारे क्या है हालत तुम्हारा मालूम होते हैं. चैम्बर का हालत पूरे 12 रोड के वहाँ किसे फिरने के लायक भी नहीं है. ಇನ್ನು ನಮ್ಮ ಬಡಾವಣೆಯ ಸಮಸ್ಯೆ ಬಗ್ಗೆ ಪುರಸಭೆಯ ಗಮನಕ್ಕೆ ತಂದ್ರೆ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಮುಖ್ಯಾಧಿಕಾರಿಗಳು, ಜನಪ್ರತಿನಿಧಿಗಳು ಹಾರಿಕೆ ಉತ್ತರ ನೀಡಿ ಬಡಾವಣೆಗಳ ಬಗ್ಗೆ ನಿಷ್ಕಾಳಜಿ ತೋರುತ್ತಿದ್ದಾರೆ ಎಂದು ಆಜಾದ್ ನಗರದ ನಿವಾಸಿಗರು ಆರೋಪಿಸಿದರು. ಅಷ್ಟೇ ಅಲ್ಲದೆ ನಮ್ಮ ಬಡಾವಣೆಯಲ್ಲಿ ಹಲವು ವರ್ಷಗಳಿಂದ ಸಮಸ್ಯೆಗಳು ಇವೆ. ಸರಿಯಾಗಿ ನೀರು ಬರುತ್ತಿಲ್ಲ, ನಿಂತ ನೀರು ಗಲೀಜುಗೊಂಡು ಹಲವು ಸಾಂಕ್ರಾಮಿಕ ರೋಗಗಳಿಗೆ ಆಸ್ಪದ ನೀಡುತ್ತಿದೆ. ಯಾವ ಅಧಿಕಾರಿಯೋ ಜನಪ್ರತಿನಿಧಿಯೋ ನಮ್ಮ ಹತ್ರ ಸುಳಿತಾ ಇಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸಿ, ಇಲ್ಲದಿದ್ದರೆ ನಾವು ಸುಮ್ಮನಿರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಎಸ್ಡಿಪಿಐ
ತಾಲೂಕು ಅಧ್ಯಕ್ಷರಾದ ಸಮೀರ್ ಹುಣಜ್ಗಿ ಅವರು ಮಾತನಾಡಿ, ಈ ಎರಡು ಬಡಾವಣೆಗಳ ಸಮಸ್ಯೆಗಳ ಕುರಿತು ಸಾಕಷ್ಟು ಬಾರಿ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅಲ್ಲಿ ಚರಂಡಿ ಸಮಸ್ಯೆ, ರಸ್ತೆಗಳ ಸಮಸ್ಯೆ, ಹೀಗೆ ಹಲವು ಸಮಸ್ಯೆಗಳು ಇದ್ದು ಅವುಗಳನ್ನು ಪರಿಹರಿಸುವರಾರು. ಕೂಡಲೇ ಇಲ್ಲಿರುವ ತೊಂದರೆಗಳನ್ನು ಪರಿಹರಿಸಿ, ಇಲ್ಲದಿದ್ದರೆ ಮುಂದೆ ಪುರಸಭೆ ಎದುರು ಧರಣಿ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. एक चीज 3 मरतबा मनवी रहती है, हमारी सीट भी हमारे पास है, रोज चाय में हमारे साथ लगा ले नहीं कर रहे हैं। हमारा लगाने को बात कर कहेगा तो हमारा एक नौबत नहीं आती थी, तो हमें क्या अकस्मात इसके ऊपर विजिट कर वो काम करे, ठीक है। मैं क्या सभी बोरा बस्तर बिस्तर लगा के हमें क्या है, धरने प्रदर्शन बैठती हमें कर को भी दिखाती। ಇನ್ನು ಈ ಎರಡು ಬಡಾವಣೆಗಳಲ್ಲಿರುವ ಸಮಸ್ಯೆಗಳ ಕುರಿತು ಈ ಮುಂಚೆ ಸುನಾಮಿ ಟಿವಿ ಸುದ್ದಿ ಪ್ರಸಾರ ಮಾಡಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿತ್ತು. ಆದರೂ ಪುರಸಭೆ ಎಚ್ಚೆತ್ತುಕೊಳ್ಳದೆ ಈಗ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ಬೆಳೆಯುತ್ತಿವೆ. ಇದರಿಂದ ಪುರಸಭೆ ಜನಪ್ರತಿನಿಧಿಗಳು ಈ ಬಡಾವಣೆಗಳ ಬಗ್ಗೆ ತೋರುತ್ತಿರುವ ನಿಷ್ಕಾಳಜಿಯದ್ದು ಕಾಣುತ್ತಿದೆ. ಒಟ್ಟಿನಲ್ಲಿ ಇದು ನಮಗೆ ಸಂಬಂಧಪಡಲ್ಲ, ಮುಂದೆ ನೋಡೋಣ ಎಂದು ಪರಿಹಾರಕ್ಕೆ ಉತ್ತರ ನೀಡಿ ಸಮಸ್ಯೆಗಳಿಂದ ಜಾರಿಕೊಳ್ಳುತ್ತಿರುವ ಪುರಸಭೆ ಜನಪ್ರತಿನಿಧಿಗಳು ಹಾಗಾದ್ರೆ ಈ ಬಡಾವಣೆಗಳ ಗೋಳು ಕೇಳವರಾರು? ಕೈ ಮುಗಿದು ಕೈಕೊಳ್ಳುವ ಮುನ್ನ ನಿಮ್ಮ ಸಮಸ್ಯೆಯನ್ನು ಆಲಿಸುತ್ತೇನೆಂದು ಹೇಳಿದ್ರಲ್ಲ ಜನಪ್ರತಿನಿಧಿಗಳೇ, ಈಗ ಎಲ್ಲಿ ಹೋಯ್ತು ನಿಮ್ಮ ಮಾತು? ಆವಾಗ ಈ ಬಡಾವಣೆ ನನಗೆ ಸಂಬಂಧಪಡಲ್ಲ, ನೀವು ಓಟು ಮಾಡಬೇಡಿ ಅಂತ ಹೇಳಬೇಕಾಗಿತ್ತು. ಇದೆಲ್ಲವನ್ನು ಬಿಟ್ಟು ತಾರತಮ್ಯ ಧೋರಣೆ ಅನುಸುತ್ತಿರುವ ನೀವು ಎಲ್ಲ ಬಡಾವಣೆ ಅಭಿವೃದ್ಧಿ ಹಾಗೆ ಈ ಬಡಾವಣೆಗಳನ್ನು ಅಭಿವೃದ್ಧಿ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ, ಇಲ್ಲವಾದಲ್ಲೇ ಮುಂದೆ ಕಾಲ ಮಿಂಚಿಲ್ಲ, ತಕ್ಕ ಉತ್ತರ ಸಿದ್ಧವಾಗಿದೆ ಎಂದು ಬಡಾವಣೆ ನಿವಾಸಿಗರು ಎಚ್ಚರಿಸಿದ್ದಾರೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡ್ಯಾಶ್ ಸುನಾಮಿ ಟಿವಿ, ಮುದೇಬಿಹಾಳ್.